ईश्वर सदा त्वां च रक्षतु पुण्यकर्मणा प्रीतिमज्जया पुण्यकर्मणा प्रीतिमज्जया जीवनं सदा भवतु सार्थकं जीवनं तवा भवतु सार्थकं भवतु सार्थकं भवतु सार्थकम्. Thank you. ಮತ್ತು ನೋವನ್ನು ಅರಿತು ಬೆಂಬಲಿಸೋಣ. ಅವಳ ಭಾವನೆಗಳನ್ನು ಗೌರವಿಸಿ, ಸ್ಪಂದಿಸಿ, ಬೆಂಬಲಿಸಿ, ಕಾಳಜಿ ವಹಿಸಿ. ಸಮಸ್ತ ಮಹಿಳಾ ಮಣಿಗಳಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮಹಿಳೆ ಎಂಬ ಪದವೇ ಅದ್ಭುತವಾದದ್ದು. ಮಹಿ ಎಂದರೆ ಭೂಮಿ, ಇಳೆ ಎಂದರೂ ಭೂಮಿ. ಮಹಿ ಮತ್ತು ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಅಂದರೆ ಎಲ್ಲಿ ಹೆಣ್ಣು ಪೂಜಿಸಲ್ಪಡುತ್ತಾಳೋ, ಗೌರವಿಸಲ್ಪಡುತ್ತಾಳೋ ಅಲ್ಲಿ ದೇವತೆಗಳು ನೆಲೆಸುತ್ತಾರಂತೆ. ಹುಟ್ಟಿದಾಗ ಮೊದಲು ಕಣ್ಣು ತೆರೆದು ನೋಡುವ ಮುಖವೆಂದರೆ ಅದು ಹೆಣ್ಣು. ಅತ್ತಾಗ ಕಣ್ಣೀರ ಧಾರೆಯಲ್ಲಿ ಬರುವ ಅಮ್ಮ ಎನ್ನುವ ಪದವೇ ಹೆಣ್ಣು. ಹೆಣ್ಣು ದುರ್ಬಲಳಲ್ಲ. ಆಕೆ ಈ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ, ಅಂದರೆ ಸಾಂಸ್ಕೃತಿಕ, ಆರ್ಥಿಕ, ರಾಜಕೀಯ, ಹೀಗೆ ಎಲ್ಲ ಕಡೆಗಳಲ್ಲೂ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಛಾಪನ್ನು ಮೂಡಿಸಿದ್ದಾಳೆ. ಹೆಣ್ಣಿನ ಈ ಪ್ರಗತಿಯನ್ನು ಗುರುತಿಸಿ ಈ ದಿನವನ್ನು, ಅಂದರೆ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳೆಯರ ದಿನವೆಂದು ಆಚರಿಸಲಾಗುತ್ತಿದೆ. ಇಂತಹ ಈ ಶುಭ ಸಂದರ್ಭದಲ್ಲಿ ಇಲ್ಲಿ ನೆರೆದಿರುವಂತಹ ಎಲ್ಲ ಮಾತೆಯರಿಗೆ, ಭಗಿನಿಯರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಪುತ್ರಾತ್ ಶತಗುಣಂ ಪುತ್ರಿ, ಅಂದರೆ ಪುತ್ರನಿಗಿಂತಲೂ 100 ಪಟ್ಟು ಪುತ್ರಿ ಶ್ರೇಷ್ಠ. ಮಗಳು ಹುಟ್ಟಿದರೆ ಮಹಾಲಕ್ಷ್ಮಿಯೇ ಹುಟ್ಟಿದ್ದಾಳೆಂದು ಹೇಳುವ ದಿವ್ಯ ಸಂಸ್ಕೃತಿ ನಮ್ಮದು. ಆದರೆ
ಅದೇ ಹೆಣ್ಣು ಇಂದು ಅದೆಷ್ಟೋ ತರಹದ ಒತ್ತಡಗಳಿಂದ ಬಳಲುತ್ತಿದ್ದಾಳೆ. ಒಬ್ಬ ಕೆಲಸ ಮಾಡುವ ಮಹಿಳೆ ತನ್ನ ಕೆಲಸ ಮತ್ತು ಮನೆ ನಿರ್ವಹಣೆಯ ನಡುವೆ ಜಟಿಲವಾಗಿ ಒದ್ದಾಡುತ್ತಿರುತ್ತಾಳೆ. ಕೆಲಸದ ಜೀವನದ ಸಮತೋಲನವನ್ನು ಸಾಧಿಸುವ ಹೋರಾಟದಲ್ಲಿ ಮಹಿಳೆ ಯಾವಾಗಲೂ ಜವಾಬ್ದಾರಿಗಳನ್ನು ಪೂರೈಸುವ ದಿಸೆಯಿಂದ ನಿರಂತರ ಒತ್ತಡಕ್ಕೊಳಗಾಗುತ್ತಾಳೆ. ಹಾಗಾಗಿ ನಮ್ಮ ಇಂದಿನ ಈ ಕಾರ್ಯಕ್ರಮದ ಪ್ರಮುಖ ಸಂದೇಶವೇ ಹರ್ ಮೈಂಡ್ ಮ್ಯಾಟರ್ಸ್. ಒಂದು ಮಹಿಳೆಯ ಮಾನಸಿಕ ಆರೋಗ್ಯವು ಆಕೆಯ ಸಾಮರ್ಥ್ಯದ ಆಧಾರವಾಗಿರುತ್ತದೆ. ನಮ್ಮ ತಾಯಿ, ಅಕ್ಕ, ತಂಗಿ, ಶಿಕ್ಷಕಿ ಯಾರೇ ಇರಲಿ ಅವರ ಮನಸ್ಸಿನ ಸ್ಥಿತಿಗತಿಯತ್ತ ಗಮನ ಹರಿಸುವುದು ನಮ್ಮೆಲ್ಲ ಜವಾಬ್ದಾರಿಯಾಗಿದೆ. ಒಂದು ಹೆಣ್ಣಿನ ಆರೋಗ್ಯ ಮತ್ತು ಮಾನಸಿಕ ಕಲ್ಯಾಣದ ಬಗ್ಗೆ ಇಂದು ನಮ್ಮ ಈ ಸಮಾಜ ಯೋಚನೆ ಮಾಡಲೇಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೂ ನಮ್ಮ ಅಮೂಲ್ಯವಾದ ಸಲಹೆಗಳನ್ನು, ಸೂಚನೆಗಳನ್ನು ನೀಡುವುದಕ್ಕೋಸ್ಕರ ಇಂದು ನಮ್ಮೊಂದಿಗಿದ್ದಾರೆ ಒಬ್ಬ ಪ್ರಖ್ಯಾತ ವೈದ್ಯೆ ಹಾಗೂ ನಿಸ್ವಾರ್ಥ ಸೇವೆಯ ಪ್ರತೀಕ, ಗೌರವಾನ್ವಿತ ಡಾಕ್ಟರ್ ಪೂಜಿತಾ ಮೂರ್ತಿ ಅವರು. ಡಾಕ್ಟರ್ ಪೂಜಿತಾ ಮೂರ್ತಿ ಅವರು KS ಹೆಗ್ಡೆ ಆಸ್ಪತ್ರೆಯ ಪ್ರಸವ ಮತ್ತು ಸ್ತ್ರೀರೋಗ ತಜ್ಞರಾಗಿದ್ದು ಹಲವಾರು ಮಹಿಳೆಯರ ಆರೋಗ್ಯದ ಹಿತದೃಷ್ಟಿಯಿಂದ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಮೇಡಮ್, ನಿಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೇನೆ ಇಂದು ನಮ್ಮೊಂದಿಗಿರುವ ಇನ್ನೋರ್ವ ದಿಟ್ಟ ಮಹಿಳೆ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಬಬಿತಾ ಸೂರಜ್ ಮೇಡಮ್ ಇವರು. ಮೇಡಮ್, ನಿಮಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅಂತೆಯೇ ಇಲ್ಲಿ ನೆರೆದಿರುವಂತಹ ಎಲ್ಲ ಮಾತಿಗೆ ಶಿಕ್ಷಕೇತರ ಬಂಧುಗಳಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರುತ್ತಾ ಈಗ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಬಬಿತಾ ಸೂರಜ್ ಮೇಡಮ್ ಅವರು 2 ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. Namaste. A happy Women's Day to all of you, all the ladies here, and a very big thank you to all the men behind us. So without men, we are not complete. We complete each other. See, if you see all the videographers, the policeman who is there, the family who are helping us, Ramani's family is here with us, and all the men, who are backing us. They say behind every successful man there is a woman. I would say behind every successful woman there would be an understanding man also. Thank you all the men who are present here. Today, International Women's Day, we thought of having a small program, an awareness program. We all talk about equality of women. It all depends on how everybody takes it, how the family treats the woman, how the man treats. That's where equality matters. But whether the equality is there or not, whether empowerment is there or not, it's so very important to look after the physical and mental well-being of women. So we thought it is very, very important to make everybody aware of how we must take care. First of all, we all must take care of ourselves, because we do take care of our family inside the house, outside the house, in our workplace. We take care of everybody. Do we take care of us? So this is one small one small effort from our side, from Shakti Residential School and College, to give this awareness to the public to take care of the mental well-being and physical well-being of the women. We have Dr. Pujita here. She is working in KS Hegde Hospital since 11 years. She had to begin with my journey of being empowered started at home. My mother actually ran an institution in Bangalore. She was a principal and an administrator of a CBSE school in Bangalore. So my teaching of being empowered began with the very, very tender years of 2-3. She was actually a part of the institution for 38 years. Only last year she retired. So I am very happy to be part of a school institution, to come back to the roots and to give some small snippet what we can teach and what we can share amongst you all. Okay, so to namaskara, pranam to everybody here. Nanu maximum
ಸ್ವಲ್ಪ ಕನ್ನಡಲ್ಲಿ ಮಿಕ್ಸ್ ಇಂಗ್ಲೀಷ್ ಮಿಕ್ಸ್ ಎಲ್ಲ ಏನು ಮಾತಾಡೋಕ್ಕಾಗತ್ತೋ ಮಾತಾಡ್ತೀನಿ. ಐ ವಿಲ್ ಕೀಪ್ ಇಟ್ ವೆರಿ ಶಾರ್ಟ್, ವೆರಿ ಇಂಟ್ರಾಕ್ಟಿವ್, ಬಿಕಾಸ್ ಅಲ್ಲಿಂದ ಇಲ್ಲಿ ತನಕ ನೀವು ನಡ್ಕೊಂಡು ಬಂದಿದ್ದೀರಾ, ಒಂದು ವಾಕಥಾನ್ ಮಾಡಿದ್ದೀರಾ, ಆ್ಯಂಡ್ ಮಂಗಳೂರು ಹೀಟ್ ಎಲ್ಲರಿಗೂ ಗೊತ್ತೇ ಇದೆ ಕಷ್ಟ. ಓಕೆ, ಸೊ ಆ್ಯಸ್ ಮ್ಯಾಮ್ ಸೆಡ್, ಮೈಂಡ್ ಮ್ಯಾಟರ್ಸ್, ವುಮೆನ್ಸ್ ಮೈಂಡ್ ಮ್ಯಾಟರ್ಸ್. ವೈ ಏನಕ್ಕೆ? ಬಿಕಾಸ್ ವಿ ಫಾರ್ಮ್ ದ ಬ್ಯಾಕ್ ಬೋನ್ ಆಫ್ ದ ಫ್ಯಾಮಿಲಿ. ಎಸ್ or no? Agree with me? Yes or no? Yeah. So, entire, how our children reciprocate. ನಮ್ಮ ಮಕ್ಕಳು ಹೆಂಗಿದಾರೋ, ನಮ್ಮದು ಫ್ಯಾಮಿಲಿ ಹೆಂಗಿದೆಯೋ ಎಲ್ಲ ನಮ್ಮದು ಮಾನಸಿಕ ಸ್ಥಿತಿ ಮೇಲೆ ಇದಿದೆ. ಸೊ ಹಾಗಾಗಿ ನಮ್ಮದು ಮೆಂಟಲ್ ಸ್ಟೇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. I would like to ask 2-3 questions. How many of you feel that you all are, able to manage work-life balance very efficiently? ಯಾರಿಗೆ ಮನೆ ಮತ್ತು ಕೆಲಸ ಮಾಡೋಕ್ಕೆ ಕಂಪ್ಲೀಟ್ ಬ್ಯಾಲೆನ್ಸ್ ಸಿಗ್ತಾ ಇದೆ, ಎಲ್ಲರಿಗೂ ಸಪೋರ್ಟ್ ಸಿಗ್ತಾ ಇದೆ ಅಂತ ಅನ್ಸುತ್ತೆ. ನಮ್ಮದು ಈ ಕೆಲಸ ನಡೀತಾ ಇದೆ, ಆ ಥರದ್ದು ಒಂದು ಚೆಕ್ ಲಿಸ್ಟ್ ಥರ ಇರುತ್ತೆ. ಆ್ಯಂಡ್ ಡೋಂಟ್ ಗೆಟ್ ಎನಾಮರ್ಡ್ ಬೈ ಟೂ ಮೆನಿ ಥಿಂಗ್ಸ್. ಅಯ್ಯೋ, ಈ ವಾರದಲ್ಲಿ ಈ ಡೆಡ್ಲೈನ್ ಇದೆ, ನನಗೆ ಈ ಸಬ್ಮಿಷನ್ ಇದೆ, ಈ ಆಗತ್ತೆ, ಮಕ್ಕಳದು ಸ್ಕೂಲ್ದು ಇದು ಡೆಡ್ಲೈನ್. ಡೋಂಟ್ ಗೆಟ್ ಟೂ. Mainly break it down and journal whatever you want to do. Write down that this is what you want to do. Don't keep too big goals, too big tasks for and everything in one day. Break agodilla. Munde ಏನು ತಲೆಗೆ ಓಡ್ತಾ ಇಲ್ಲ. You feel so burnt out. Any techniques, anything that helps us, anything we are doing, first of all, ಇಲ್ಲ. ಬಿಕಾಸ್ 24/7 we are only thinking about ಬೇರೆಯವ್ರದ್ದು ಕೆಲಸ, ಮಕ್ಳದ್ದು ಕೆಲಸ, ಹಸ್ಬೆಂಡ್ದು ಕೆಲಸ, ಇಲ್ಲ ಮನೆ ಕೆಲಸ ಅಷ್ಟೇ ಯೋಚನೆ ಮಾಡ್ತಾ ಇದೀವಿ. ಬಟ್ ನಮ್ಮ ಬಗ್ಗೆ ಏನು ನಾವು ಜಾಸ್ತಿ ಯೋಚನೆ ಮಾಡೋದೇ ಇಲ್ಲ. ಸೆಟ್ ಸಮ್ ಟೈಮ್ ಅಸೈಡ್ ಫಾರ್ ದಟ್. ಓಕೆ, 10-15 minutes ಫಾರ್ ಯೋರ್ ಓನ್ ಸೆಲ್ಫ್. ನಿಮ್ಗೇನು ಇಷ್ಟ ಆಗ್ತಿದೆಯೋ, ನಿಮಗೆ ಬೆಳಗ್ಗೆ ಸಣ್ಣ ಅದು ಮಂಡಲ ಆಟ ಎಲ್ಲ ಇದೆ ಅಲ್ಲ, ಸಣ್ಣದು 10 ನಿಮಿಷ ಫೋನಲ್ಲಿ ಟೈಮ್ ಸಿಕ್ಕಿದ್ರೇನು ನನಗೆ 10 ನಿಮಿಷ ಸುಮ್ಮನೆ ಅದೇನೋ ಮಾಡ್ತಾ ಇರ್ತೀನಿ. ಬಿಕಾಸ್ ದಟ್ ಈಸ್ ಲೈಕ್ ಅ ಸ್ಟ್ರೆಸ್ ಬಸ್ಟರ್ ಫಾರ್ ಅಸ್. ಅಷ್ಟೇ. ಆ ಥರದ್ದು ಸಣ್ಣ ಪುಟ್ಟ ಫುಲ್ ಇಡೀ ಒಂದು ಹೋಗಿ ಅಲ್ಲಿಗೆ ಕ್ಲಾಸ್ ಅಟೆಂಡ್ ಮಾಡೋದು ಅದೆಲ್ಲ ನಮಗೆ ಟೈಮ್ ಇರೋದಿಲ್ಲ. ಆ್ಯಂಡ್ ಪ್ಲಸ್ ನಮಗೆ ಹೋಗ್ಬೇಕಂದ್ರೆ ಮಕ್ಕಳು ಸಹ ಬರ್ತಾರೆ, ನಾವು ಬರ್ತೀವಿ ನಿಮ್ಮ ಜೊತೆ, ಇದಕ್ಕೂ ನಾವು ನಮಗೆ ಮಾಡಬೇಕು. ಸೊ ದೇರ್ ಇಸ್ ನೋ ಸೆಲ್ಫ್ ಕೇರ್ ದಟ್ ಯು ಆರ್ ಹ್ಯಾವಿಂಗ್. So whatever little bit you are able to do, please do it. Okay, so that at least think about yourself, put yourself, prioritize yourself first before you think about family. Because when you give yourself 100%, then you are able to give for the family also 100%. So that despite all these things, we are also worried about our physical aspects. Yes, okay. As we are working, aging, we are also more prone for so many other problems. Not just your we can avoid it. Okay, so at least one general checkup is mandatory after 35, once in a year or once in 2 years. Definitely a general checkup helps, for our longevity and health also. Okay, one more important thing is that younger children, I'm sure everybody has children, younger kids, daughters, please enroll them for the cervical cancer vaccine. It is also very, very important. Nowadays it's coming part of the immunization program. ಈಗ ಸ್ಕೂಲಲ್ಲೆಲ್ಲ ಡ್ರೈವ್ ನಡೀತಾ ಇದೆ. ಬಿಟ್ವೀನ್ 9 to 14 years, 15 years ಅಲ್ಲೇ ಒಂದು 3 dose ವ್ಯಾಕ್ಸಿನೇಷನ್ ಕೊಟ್ಟಿದ್ದಾರೆ. ಸೊ ಅದೆಲ್ಲ ನಿಮಗೆ ಇನ್ನು ಮುಂದೆಗೆ ತುಂಬ ಹೆಲ್ಪ್ ಆಗುತ್ತೆ ಅದೊಂದು. ಓಕೆ, ಸೊ that is very, very important. Now how can you how can you help all these things, work-life balance and everything in the school setup? Nowadays there are a lot of psychologists who come yearly or once in 2 months. ಹೇಳಿದ್ರೆ ನನಗೆ ಮುಂದೆ ಯಾರ್ಯಾರು ಏನು ಅನ್ಕೋತಾರೋ ಅದು ಒಂದು ಬಿಗ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಆಲ್ವೇಸ್ ಸೀಕ್ ಹೆಲ್ಪ್, ಫೈಂಡ್ ಹೆಲ್ಪ್ ಆ್ಯಂಡ್ ಸೀಕ್ ಹೆಲ್ಪ್ to who you can, be it a colleague or be it a doctor or a psychologist, whoever it is, please seek the necessary help. That is very, very important. ಮೇಡಮ್, ನಿಮ್ಮ ಪ್ರೇರಣಾದಾಯಕ ಮಾತುಗಳು ಹಾಗೂ ಮಹಿಳೆಯರ ಆರೋಗ್ಯದ ಮತ್ತು ಮಾನಸಿಕ ಕಲ್ಯಾಣದ ಬಗ್ಗೆ ನಿಮ್ಮ ಅಮೂಲ್ಯವಾದ ಸಲಹೆಗಳಿಗೆ ಧನ್ಯವಾದಗಳು. ಇದೀಗ ನಾವು ನಮ್ಮ ಅಂತಿಮ ಹಂತಕ್ಕೆ ಬಂದು ತಲುಪಿದ್ದೇವೆ. ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಇದ್ದು ತಮ್ಮ ಅಮೂಲ್ಯವಾದ ಸಲಹೆ ಮತ್ತು ಸಂದೇಶಗಳನ್ನು ನೀಡಿದ ಡಾಕ್ಟರ್ ಪೂಜಿತಾ ಮೂರ್ತಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ನಮ್ಮೊಂದಿಗೆ ಇದ್ದಂತಹ ವಸತಿ ಶಾಲೆಯ
ದೇವಕಿ ಮೇಡಮ್ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು.